ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್. ನಮ್ಮ ಸೋಲಾರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು 5 ಕಿಲೋವಾಟ್ ಹೈಬ್ರಿಡ್ ಪ್ರಾಜೆಕ್ಟ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನೋಡಿ, ಅಲ್ಲಿ ನೋಡ್ಬೋದು ಸೆಂಟ್ರಲ್ ಜೈಲ್ ರೋಡಲ್ಲಿದ್ದೀವಿ. ಸೊ ಅದೇ ಸಿಗ್ನಲ್ ಜಾಮರ್, ಅದೇ ಫುಲ್ ಜೈಲ್ ಕಂಪ್ಲೀಟಾಗಿ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಲೇಔಟ್ ಥರ ಮಾಡಿದ್ದಾರೆ. ಸೊ ಇಲ್ಲಿಗೆ ಈ ಕಸ್ಟಮರ್ಗೆ ಬಂದು ಒಂದು 5 ಕಿಲೋವಾಟ್ ಹೈಬ್ರಿಡ್ ಬೇಕಂತ ಅಂದರು. ಸೊ ಫಸ್ಟ್ ಪ್ಯಾನಲ್ ನೋಡ್ಬೋದು. ಸೊ ಡ್ರಿಲ್ಲಿಂಗ್ ನೋ ಅಂದಿದ್ದಾರೆ, ಹಂಗಾಗಿ ಈ ಥರ ಬ್ಲಾಕ್ಸ್ ಹಾಕಿದ್ದೀವಿ. ಬ್ಲಾಕ್ಸ್ ಹಾಕ್ಬಿಟ್ಟು ಅಲ್ಯೂಮಿನಿಯಂ ಟ್ರಯಾಂಗಲ್ ರೈಲಿಂಗ್ ಯೂಸ್ ಮಾಡ್ತೀವಿ. ಪ್ಯಾನಲ್ ಬಗ್ಗೆ ಹೇಳಬೇಕಾದ್ರೆ ಪ್ಯಾನಲ್ ಬಂದುಬಿಟ್ಟು ಇದು ಟಾಪ್ ಕಾರ್ನ್ ಪ್ಯಾನಲ್ಸು. ಸೊ ಇದು ಬಂದುಬಿಟ್ಟು ಭಾರಿ ಟಾಪ್ ಕಾರ್ನ್ ಪ್ಯಾನಲ್ 575 ವ್ಯಾಟ್ ಪಿಂಕ್ ಕಾಣಿಸುತ್ತೆ, ಗೊತ್ತಿಲ್ಲ ಇರಿ, ಭಾರಿ ಎಸ್. ಸೊ ವ್ಯಾರಿ ಇದು 575 ವ್ಯಾಟ್ ಪಿಕ್ ಟಾಪ್ ಕಾರ್ನ್ ಪ್ಯಾನಲ್. ಟೋಟಲ್ 9 ಪ್ಯಾನಲ್ಸ್ ಹಾಕಿದ್ದೀವಿ. ಸೊ ಇವು ರೈಸ್ ಸ್ಟ್ರಕ್ಚರ್ ಬೇಡ, ನಾವು ಟೆರೇಸ್ ಯೂಸ್ ಮಾಡಲ್ಲ ಅಂದರು. ಸೊ ಟೆರೇಸ್ ಯೂಸ್ ಮಾಡಿ ನೋಡಿ ಈ ಥರ ಆಕ್ಯುಪೈ ಆಗುತ್ತೆ. ರೈಸ್ ಸ್ಟ್ರಕ್ಚರ್ ಅಂದರೆ ಮೇಲೆ ರೈಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇಲ್ಲೇ ಹಾಕ್ಕೊಳ್ಬೋದು. ಸೊ ಇದಂದರೆ ನೋಡಿ 2 ಥಿಂಗ್ಸ್ ಟಾಪ್ ಕಾರ್ನಲ್ಲಿ. ಒಂದೇನೆಂದರೆ ಒನ್ ಇಸ್ ದ ಅಬೌವ್ ಜನ್ರೇಷನ್. ಯಾವಾಗಲೂ ಮೇಲೆ ಜನ್ರೇಷನ್ ಇಸ್ ಮೋರ್ ದನ್ ಮೋನೋಪರ್ಕ್ ಹಾಫ್ ಕಟ್ ಪ್ಯಾನಲ್ಗಿಂತ ಜಾಸ್ತಿ ಜನ್ರೇಷನ್ ಇರುತ್ತೆ. ಸೆಕೆಂಡ್ ಥಿಂಗ್ ಏನಂದರೆ ಸ್ವಲ್ಪ ಕಸ್ಟಮರ್ಸ್ ಇವಾಗ ನೋಡಿ ಇಲ್ಲಿ ಗ್ಯಾಪ್ ನೋಡಿ ಇಷ್ಟಿರುತ್ತೆ. ಸೊ ಸನ್ನಿಂಗ್ ಈಸ್ಟಿಂದ ವೆಸ್ಟಿಗೆ ಹೋಗುತ್ತೆ. ಇದು ಸೌತು. ಸೊ ನೋಡಿ ಇದು ಸೌತು, ಈಸ್ಟಿಂದ ವೆಸ್ಟಿಗೆ ಹಿಂಗೆ ಸಣ್ಣ ಹೋಗುತ್ತೆ. ಸೊ ಹಿಂಗೆ ಹೋಗುವಾಗ ಏನಾಗುತ್ತೆ ನೋಡಿ, ಸೆಟ್ ಆಗ್ತಾಯಿದೆ. ಇವಾಗ ಏನಾಗುತ್ತೆ, ಇಲ್ಲಿಗೆ ಬೀಳೋ ರಿಫ್ಲೆಕ್ಷನ್ ಬೀಳುತ್ತೆ, ಬಟ್ ಅಷ್ಟು ಬೀಳಲ್ಲ ನಿಮಗೆ. ಸೊ ಜಾಸ್ತಿ ಜನ್ರೇಷನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜನರಲಿ ಟಾಪ್ ಕಾರ್ನ್ ಲಾಜಿಕ್ ಏನಂದರೆ ಈ ಹೈಟಿಗೆ ನೋಡಿ, ಈ ಹೈಟಿಗೆ ಅಟ್ಲೀಸ್ಟ್ ಒಂದು ಲೆಟ್ಸ್ 5 ಫೀಟ್ ಮೇಲೆ ಹಾಕಬೇಕನ್ನೋದು ಟಾಪ್ ಕಾರ್ನ್ ಲಾಜಿಕ್ ಇದೆ. ಆವಾಗ ಏನಾಗುತ್ತೆ ನಿಮಗೆ, ಕೆಳಗೆ ಈ ವೈಟ್ ಪೇಂಟ್ ಹೊಡೆದ್ರೆ ಈ ರಿಫ್ಲೆಕ್ಷನ್ ಹಿಂದೆ ಬಿದ್ದುಬಿಟ್ಟು ನೋಡಿ ಈ ಹಿಂದೆ ಇರೋ ಪ್ಯಾನಲ್ಸಲ್ಲಿ ಇದು ಜನ್ರೇಟ್ ಆಗುತ್ತೆ. ಸೊ ಬೈಫೇಶಿಯಲಿ ಟಾಪ್ ಕಾರ್ನ್ ಕಾನ್ಸೆಪ್ಟ್ ಇದು. ಸೊ ಇದರಲ್ಲೂ ಜನ್ರೇಟ್ ಆಗುತ್ತೆ, ಇದರಲ್ಲೂ ಜನ್ರೇಟ್ ಆಗುತ್ತೆ. ಸೊ ಇದು ಟಾಪ್ ಕಾರ್ನ್ದು. ನಾನು ಜನರಲಿ ಟಾಪ್ ಕಾರ್ನೇ ಪ್ರಿಫರ್ ಮಾಡ್ತೀವಿ. ಸ್ವಲ್ಪ ಕಸ್ಟಮರ್ಸ್ ಹೇಳ್ತಾರೆ ಸರ್ ಮೋನೋಪರ್ಕ್ ಹಾಫ್ ಕಟ್ ಅಂತ. ಸಿಮಿಲರ್ ಪ್ರೈಸಿಂಗ್ ಇದೆ, ನಿಮಗೆ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಮೋನೋಪರ್ಕ್ ಹಾಫ್ ಕಟ್ ಆಗಲಿ ಟಾಪ್ ಕಾರ್ನ್ ಆಗಲಿ ಸಿಮಿಲರ್ ಪ್ರೈಸಿಂಗ್. ಸೊ ಹಂಗಾಗಿ ಆಲ್ವೇಸ್ ಗೋ ಫಾರ್ ದ ಬೆಟರ್ ಟೆಕ್ನಾಲಜಿ ಪ್ಯಾನಲ್ಸ್. ಇನ್ನೂ ಒಂದು 6 ತಿಂಗಳು HJT ಪ್ಯಾನಲ್ಸ್ ಬರುತ್ತೆ, ಹೆಟ್ರೋ ಜಂಕ್ಷನ್ ಪ್ಯಾನಲ್ಸ್. ಇದು 22% ಎಫಿಷಿಯನ್ಸಿ ಇದೆ, ಅದು 23 ಬರುತ್ತೆ, ಜಾಸ್ತಿ ಎಫಿಷಿಯನ್ಸಿ ಇರುತ್ತೆ. ಸೊ ಡ್ರಿಲ್ ಹೊಡೆಯೋದು ಬೇಡ ಅಂದರೆ ಈ ಥರ ಸೆಟಪ್ ಬರುತ್ತೆ. ಬಟ್ ಇದು ಸ್ವಲ್ಪ ನಾನು ಫೋಟೋ ಹಾಕ್ತೀನಿ ಒಂದು ಗ್ಯಾಪಲ್ಲಿ ವೀಡಿಯೋನಲ್ಲಿ. ತುಂಬ ಕಷ್ಟ, ಅಲ್ಲಿ ಪುಲ್ಲಿ ಥರ ಹಾಕಿಬಿಟ್ಟು ಅದನ್ನು ಲಿಫ್ಟ್ ಮಾಡಿ ಹಾಕಿ. ಸೊ ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ದೊಡ್ಡ ಪ್ರಾಜೆಕ್ಟ್ಸ್ ಅಂದರೆ ಈ ಸಿಮೆಂಟ್ ಬ್ಲಾಕ್ ಇಲ್ಲೇ ಮಾಡ್ಕೊಳ್ಬೋದು. ಸೊ ಇಲ್ಲೇ ಬಾಕ್ಸಸ್ ಇಟ್ಬಿಟ್ಟು ಅದರಲ್ಲಿ ಸಿಮೆಂಟ್ ಫಿಲ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದೊಂದು ಚಾಲೆಂಜ್ ಇರುತ್ತೆ. ಸೊ ಇದರಲ್ಲಿ ಪ್ರೈಸಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಕಸ್ಟಮರ್ ಏನಂದರೆ ಕ್ಲೀನಿಂಗ್ ಈಸಿ ಆಗುತ್ತೆ, ಮಳೆ ಬಿದ್ದರೆ ಈಸಿ ಹೋಗುತ್ತೆ. ಸೊ ಇಲ್ಲಿಂದ ಪೈಪಿಂಗ್ ಹಾಕಿ ವೈರಿಂಗ್ ತಂದುಬಿಟ್ಟು ಇಲ್ಲಿಗೆ ವೈರಿಂಗ್ ಹೋಗಿದೆ. ಮನೆ ಕಟ್ಟುವಾಗಲೇ ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದ್ರಿಂದ ಕಸ್ಟಮರ್ ಆಲ್ರೆಡಿ ಪೈಪೆಲ್ಲ ಬಿಟ್ಟಿದ್ರು. ಸೊ ಇದು ಆಟೋಮೆಟಿಕ್ ಕೆಳಗಡೆ ಇನ್ವರ್ಟರ್ ಹೋಗುತ್ತೆ. ಇನ್ವರ್ಟರಿಂದ ಸೀದಾ ನೆಟ್ ಮೀಟ್ರಿಂಗ್ ಮಾಡಿದ್ದಾರೆ. ಸೊ ಇದು ಲೈಟ್ನಿಂಗ್ ಅರೆಸ್ಟರು. ಆ್ಯಕ್ಚುಲಿ ಕಾನ್ಸೆಪ್ಚುಲಿ ಅಲ್ಲೊಂದು ಟವರ್ ಇದೆ, ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆ. ಸೊ 99% ಅಲ್ಲೂ ಒಂದಿದೆ. 99% ಆ್ಯಕ್ಚುಲಿ ಲೈಟಿಂಗ್ ಅರೆಸ್ಟರ್ ಬೇಕಾಗಿಲ್ಲ. ಬಟ್ ಈವನ್ ದೆನ್ ಫಾರ್ ದ ಸೇಫ್ಟಿ ಪರ್ಪಸ್ಗೆ ಲೈಟಿಂಗ್ ಅರೆಸ್ಟರ್ ಹಾಕ್ತೀವಿ ಯಾವಾಗಲೂ. ಸೆಕೆಂಡ್ ಥಿಂಗ್ ಏನಂದರೆ ಇದು ಭಾರಿದು ಪ್ಯಾನಲ್ಲು. ಸೊ ಸ್ವಲ್ಪ ಕಸ್ಟಮರ್ಸ್ ಕೇಳ್ತಾರೆ ಸರ್ ವಿಚ್ ಪ್ಯಾನಲ್ ಇಸ್ ಗುಡ್ ಅಂತ. ಎನಿಥಿಂಗ್ ಬ್ರ್ಯಾಂಡೆಡ್ ಇಸ್ ಗುಡ್. ಯಾವುದೇ ಬ್ರ್ಯಾಂಡೆಡ್ ಇರಲಿ ಹಾಕಿ, ಪ್ಯಾನಲ್ ಲೈಫ್ ಚೆನ್ನಾಗಿರುತ್ತೆ. ಪರ್ಫಾರ್ಮೆನ್ಸ್ ವ್ಯಾರಂಟಿ 30 ಇಯರ್ಸ್ ಕೊಡ್ತಾ ಇದ್ದಾರೆ, ಪ್ರಾಡಕ್ಟ್ ವ್ಯಾರಂಟಿ 12 ಇಯರ್ಸ್ ಕೊಡ್ತಾ ಇದ್ದಾರೆ. ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಇನ್ವರ್ಟರ್ ಸೆಟಪ್ ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದು ಒಂದು 5 ಕಿಲೋವ್ಯಾಟದು ಇದು ಹೈಬ್ರಿಡ್ ಇನ್ವರ್ಟರ್. ಸೊ ಇದು ಅಪ್ಡೇಟೆಡ್ ಪ್ರಾಡಕ್ಟ್ ಆ್ಯಕ್ಚುಲಿ. ಹಳೆ ಇನ್ವರ್ಟರ್ ಸ್ವಲ್ಪ ದಪ್ಪ ಆಯಿತು, ಮತ್ತು ಇದು ಬಟನ್ಸ್ ಎಲ್ಲ ನೋಡಿ ಈ ಕಡೆ ಇತ್ತು. ಸೊ ಇದೊಂದು ಅಪ್ಡೇಟೆಡ್ ಮಾಡೆಲ್ ಥರ ಮಾಡಿದ್ದೀವಿ. ಸೊ ಇಲ್ಲಿ ಕಸ್ಟಮರ್ ಬಂದು ಲೆಡ್ ಆಸಿಡ್ ಪ್ರಿಫರ್ ಮಾಡಿದ್ದಾರೆ. ಸೊ ಅವ್ರು ಬಂದು ಎಕ್ಸೈಡ್ C10 ಬ್ಯಾಟ್ರಿ 5 ಇಯರ್ ವ್ಯಾರಂಟಿ ಬ್ಯಾಟ್ರಿ ಹಾಕಿದ್ದಾರೆ. ಸೊ ಇದೊಂದು 48 ವೋಲ್ಟ್ ಸಿಸ್ಟಮು. ಸೊ ಮೇಲಿಂದ ವೈರಿಂಗ್ ಕೆಳಗೆ ಬಂದುಬಿಟ್ಟು ಇಲ್ಲಿ DCTV ಬರುತ್ತೆ. ಇದು LMX ಯೂಸ್ ಮಾಡಿದ್ದೀವಿ. ಇದು ಬಂದು ACTV. ಸೊ ಚೆಂಟೆ ABB ಹಾಕಿದ್ವಿ. ಇನ್ ಕೇಸ್ ಎನಿಥಿಂಗ್ ಮೆಸ್ಸಪ್ ಆಯ್ತು ಅಂದರೆ MCB ಸ್ಟ್ರಿಪ್ ಆಗುತ್ತೆ. ಸೊ ಸೋಲಾರ್ ಬರ್ತಾ ಇದೆ ಆಲ್ಮೋಸ್ಟ್ 96 ವ್ಯಾಟ್. ಸನ್ಸೆಟ್ ಆಗೋದ್ರಿಂದ ಆಲ್ಮೋಸ್ಟ್ ಅಷ್ಟು ಬರ್ತಾ ಇದೆ. ಸೊ ಎಕ್ಸ್ಪೋರ್ಟ್ ಆಫ್ ಇಟ್ಟಿದೆ ಇರೋಗೆ. ಸೊ ಆಲ್ರೆಡಿ ಬ್ಯಾಟ್ರಿ 100% ಚಾರ್ಜ್ ಆಗಿದೆ. ಸೊ ಯಾವಾಗಲೂ ಹೇಳುತ್ತೆ ಬ್ಯೂಟಿ ಆಫ್ ಹೈಬ್ರಿಡ್ ಇನ್ವರ್ಟರ್, ನೀವು ಬ್ಯಾಟ್ರಿ ಸೆಟ್ಟಿಂಗ್ ಹೋಗಿ ಈವ್ನಿಂಗ್ 6 ಗಂಟೆ ಆಮೇಲೆ ಕಂಪ್ಲೀಟ್ ಡಿಸ್ಚಾರ್ಜ್ ಮಾಡ್ಬೋದು. ಬ್ಯಾಟ್ರಿ ಎಷ್ಟಿದೆ, ಸೊ DOD ಅಟ್ಲೀಸ್ಟ್ 55-60% ಇರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಬೋದು. ಇಲ್ಲ ನನಗೆ 2 ಶೇರ್ ಮೋಡ್ ಶೇರ್ ಮೋಡ್ ಯುಟಿಲೈಸ್ ಮಾಡ್ಬೋದು. ಸೊ ಈ ಥರ ಈ ಸೆಟ್ಟಿಂಗ್ಸಲ್ಲಿ ಡೇನಲ್ಲಿ ನೀವು ಯಾವ ಥರ ಬೇಕೋ ಆಟ ಆಡ್ಬೋದು. ಸೊ ಫ್ಯೂಚರಲ್ಲಿ 3 ಟೈಪ್ಸ್ ಆಫ್ ಬಿಲ್ಡಿಂಗ್ ಬರುವಾಗ ನಿಮ್ಗೆ ಇದರಲ್ಲಿ ಹೈಬ್ರಿಡ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಎಕ್ಸ್ಪೋರ್ಟು ಆಗುತ್ತೆ, ಪ್ಲಸ್ ನೀವು ಮೈನ್ ಯೂಟಿಲೈಸ್ ಏನು ಜನ್ರೇಟ್ ಮಾಡುತ್ತೋ ನೀವು ನಿಮಗೇನೆ ಯೂಟಿಲೈಸ್ ಮಾಡ್ಬೋದು. ಸೊ ಇದೊಂದು ಕಂಪ್ಲೀಟ್ ಸೆಟಪ್. ಸೊ ನೀವು ನೋಡ್ಬೋದು ಕೇಬಲ್ ಟ್ರೈ ಹಾಕಿ ನೀಟಾಗಿ ಆಗಿದೆ. ಇದು HRC ಫ್ಯೂಸ್ ಇನ್ ಕೇಸ್ ಸೇಫ್ಟಿ ಆಫ್ ದ ಬ್ಯಾಟ್ರಿಗಂತ ಹಾಕಿದ್ದೀವಿ.
ಸೊ ಈ ಥರ ಸೆಟಪ್ ಮಾಡಿದ್ದೀವಿ. ಸೊ ನಿಮಗೂ ಸೋಲಾರ್ ಬೇಕಾದ್ರೆ ಬ್ಯಾಂಗ್ಳೂರಿಗೆ ನಮಗೆ ಕಾಲ್ ಮಾಡಿ, ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.